ವೆಲ್ಕಮ್ ಟು ಮೈ ಚಾನೆಲ್. ನಾಳಿನ ಸಂಚಿಕೆಯಲ್ಲಿ ನೀನಾದಿನ ಸೀರಿಯಲ್ ಏನೇನೆಲ್ಲ ಆಗುತ್ತೆ ಅನ್ನೋ ಒಂದು ಪುಟ್ಟು ಪ್ರೊಮೋ ತೋರಿಸ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂದಿನ ಸಂಚಿಕೆಯಲ್ಲಿ ಏನಾಗಿರುತ್ತಪ್ಪ ಅಂತಂದರೆ, ಗುಲಾಬಿ ತಾಯಿ ಫೋನ್ ಮಾಡಿ, ಏನು ಮಾಡ್ತಾ ಇದೀಯಾ, ನಿನ್ನನ್ನು ನಾನು ಏನಕ್ಕೆ ಕಳಿಸಿರೋದು ಅವ್ರ ಮನೆಗೆ, ಬರೀ ಕೆಲಸ ಮಾಡ್ತಾ ಪಾತ್ರೆ ತೊಳಿತಾ ಬಟ್ಟೆ ಒಗಿತಾ ಇದ್ದರೆ ಅವ್ರ ಮನೇನ ಒಡಿ ಅಂತ ಕಳಿಸಿದ್ದೀನಿ, ನೀನು ನೋಡಿದ್ರೆ ಕೆಲಸ ಇನ್ನೇನು ಮುಗೀತು, ಪಾತ್ರೆ ತೊಳೆದಾಯ್ತು ಬಟ್ಟೆ ತೊಳೆದಾಯ್ತು ಅಂತ ಹೇಳ್ತೀಯಲ್ಲ ಅಂತ ಅಂತಿರ್ತಾಳೆ. ಅಮ್ಮ, ನನಗೆ ಸ್ವಲ್ಪ ಟೈಮ್ ಕೊಡು, ನಾನು ಇವಾಗ ತಾನೇ ಬಂದಿರೋದು, ಅಲ್ಲದೆ ನಾನು ಸುಮ್ಮನೆ ಇದ್ದೀನಿ ಅಂತ ಮಾತ್ರ ತಿಳ್ಕೊಬೇಡ. ನಾನು ಆಗಲೇ ನನ್ನ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಕೆಲಸದ ಬದಲು ನಾನು ಮಾಡೋದ್ರ ಬದಲು ಈ ವೇದನ ಎತ್ಕಟ್ಟಿದ್ದೀನಿ. ವೇದನೇ ಎಲ್ಲ ಮಾಡ್ತಾ ಇದ್ದಾಳೆ, ಸ್ವಲ್ಪ ಕಾದು ನೋಡು. ನಾನು ಈ ಮನೆ ಮಹಾರಾಣಿ ಆಗೋ ಟೈಮು ಜಾಸ್ತಿ ದೂರ ಇಲ್ಲ, ಇಷ್ಟರಲ್ಲೇ ನಾನು ಈ ಮನೆ ಮಹಾರಾಣಿ ಥರ ಬೀಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆ ಬಿಟ್ಟು ಹೋಗಿದ್ದಕ್ಕೆ ಕಾರಣನ ನಮ್ಮ ವೇದ ಕೇಳ್ತಾ ಇರ್ತಾಳೆ ಶಕುಂತಲ ಹೇಳೋಕ್ಕೆ ರೆಡಿ ಇರಲ್ಲ. ಆದ್ರೂ ನೀವು ಹೇಳಲೇಬೇಕು ಅತ್ತೆ, ನೀವು ಯಾಕೆ ಮನೆ ಬಿಟ್ಟು ಹೋಗಿದ್ದು, ಮನೆ ಬಿಟ್ಟು ಹೋದ್ಮೇಲೆ ತನ್ನ ಮಕ್ಕಳನ್ನ ನೋಡಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ, ಅವ್ರನ್ನ ಮತ್ತೆ ಮೀಟ್ ಆಗಬೇಕು ಅಂತ ಅನ್ನಿಸ್ಲಿಲ್ವಾ, ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಬರಲಿಲ್ವಾ ಅಂತ ಹೇಳ್ಬಿಟ್ಟು ಕಾರಣನ ಕೇಳ್ತಾ ಇರ್ತಾಳೆ. ಹೇಳಲ್ಲ ಅಂತಂದ್ರೂ ನಮ್ಮ ವೇದ ಬಿಡಲ್ಲ. ಆವಾಗ ಯಾಕೆ ಹೋದ್ಲು ಅನ್ನೋ ಕಾರಣನ ಹೇಳ್ತಾಳೆ. ನಾನು ಬಿಟ್ಟೋಗೋದೇನೋ ಹೋದೆ, ಅದಾದಮೇಲೆ ಬಂದೆ ನಾನು ಮತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ. ಆದರೆ ತಾತ ಗೇಟಲ್ಲೇ ಬಂದೂಕು ಹಿಡ್ಕೊಂಡು ನಿಂತಿದ್ರು. ಹೆಚ್ಚು ಕಮ್ಮಿ ನೀನೇನಾದ್ರೂ ಹಿಂಗೆ ಹಠ ಮಾಡಿದ್ರೆ ನಾನು ಒಳಗೆ ಹೋಗ್ತೀನಿ, ಮಕ್ಕಳು ಕರ್ಕೊಂಡು ಹೋಗ್ತೀನಿ ಅಂತಂದರೆ ನಿನ್ನ ಹೊಟ್ಟೆಯಲ್ಲಿರೋ ಆ ಪಾಪುಗೆ ನಾನು ಗನ್ನಲ್ಲಿ ಶೂಟ್ ಮಾಡಿಬಿಡ್ತೀನಿ, ನಿನ್ನ ವೀರ ಮತ್ತು ವಿಕ್ರಮ್ ಅವರಿಬ್ಬರೂ ನಾನು ಸಾಯಿಸ್ಬಿಡ್ತೀನಿ, ನೀನೇನಾದರೂ ಒಳಗೆ ಬಂದರೆ ನಿನಗೆ ಸಿಗೋದು ನಿನ್ನ ಮಕ್ಕಳಲ್ಲ, ಅವರಿಬ್ಬರು ಏಣ ಅಂತ ಎದುರಿಸಿರ್ತಾನೆ ತಾತ. ಹಾಗಾಗಿ ಇನ್ಯಾವತ್ತೂ ಈ ಕಡೆ ಬರೋದು ಬೇಡ ಅಂತ ನಾನು ಬೇಕು ಅಂತ ಮಕ್ಕಳನ್ನ ಬಿಟ್ಟಿರಲಿಲ್ಲ ವೇದ. ನನ್ನ ಸಮಯ, ನನ್ನ ಸಿಚುವೇಶನು ನನಗೆ ಆ ಥರ ಮಾಡ್ತು, ನನ್ನ ಮಕ್ಕಳಿಗೋಸ್ಕರ ನಾನು ಇಲ್ಲಿಂದ ದೂರ ಹೋಗಿದ್ದಾಯಿತು ಅಂತ ಇರೋ ಸತ್ಯನ ಎಲ್ಲ ವೇದನ ಹತ್ರ ಬಿಚ್ಚಿಡ್ತಾಳೆ. ಅಳ್ತಾಳೆ. ವೇದ, ನೀವು ಅಳಬೇಡಿ ಅತ್ತೆ, ನಾನಿದ್ದೀನಿ, ನಾನು ಕಾಪಾಡ್ತೀನಿ ನಿಮ್ಮನ್ನು ಇಬ್ಬರನ್ನು, ನಾನು ಒಂದು ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಇನ್ನೊಂದು ಕಡೆ ತನ್ನ ಮೊಮ್ಮಗನ ಮೇಲೆ ತಾತ ಕತ್ತಿ ಮಸೀತಿರ್ತಾನೆ. ಆ ವೇದನಿಂದಾಗಿ ಇವನು ರೌಡಿಸಮ್ನ ಬಿಡ್ತಿದ್ದಾನೆ, ನಾನು ಇದಕ್ಕೆ ಪರಿಹಾರ ಕಂಡುಹಿಡಿತೀನಿ ಅಂತ ಅದು ಏನೋ ಒಂದು ಮಸ್ಲತ್ನ ಮಾಡ್ತಾ ಇರ್ತಾನೆ. ಈ ಮಸ್ಲತ್ತಲ್ಲಿ ದಾಮೋದರ ವೀರ ಕೂಡ ಸೇರ್ಕೊಂಡಿರ್ತಾರೆ. ನಾನು ಈಗ ಏನೇನು ಹೇಳಿದ್ದೀನಲ್ವ, ಇದೆಲ್ಲ ಪ್ಲ್ಯಾನ್ನ ಮಾಡಿ ಅವನು ಖಂಡಿತ ಆ ವಿಕ್ರಮ್ನ, ಆ ವೇದನೆ ಬಿಟ್ಟೋಗ್ತಾಳೆ. ನಾವೇನು ಮಾಡೋದು ಬೇಡ, ನೀನು ಬೇಡ, ನಿನ್ನ ಸವಾಸ ಬೇಡ ಅಂತ ಅವಳು ಬಿಟ್ಟೋದ್ಮೇಲೆ ಇವನು ತಾನೇ ಇನ್ನೇನು ಮಾಡ್ತಾನೆ, ರೌಡಿಸಮ್ಗೆ ಇಳಿತಾನೆ ಅಂತ ತಾತ ಅಂತಿರ್ತಾರೆ. ಇದಿಷ್ಟು ಇಂದಿನ ಸಂಚಿಕೆ. ಆದರೆ ಮುಂದಿನ ಪ್ರೊಮೋದಲ್ಲಿ ಪಾಪ ನಮ್ಮ ವಿಕ್ರಮ್ ಬೇಜಾರು ಮಾಡಿಕೊಂಡು ಅಲ್ಲೊಂದು ಸೋಫಾ ಮೇಲೆ ಮಲಗಿರ್ತಾನೆ. ವೇದ ಅಲ್ಲಿಗೆ ಹೋಗಿ, ವಿಕ್ರಮ್, ನಿನಗೆ ಬೇಕಾಗಿರೋದು 4 ಗೋಡೆಯಿಂದ ತುಂಬಿರೋ ಮನೆಯಲ್ಲ, ಮನಸ್ಸು, ಒಂದು ಒಳ್ಳೆ ಮನಸ್ಸು, ಪ್ರೀತಿ ಪ್ರೇಮ ಎಲ್ಲ ತುಂಬಿರೋ ತಾಯಿ ಬೇಕು. ಪಾಪ ನೀನು ಎಷ್ಟು ಕಷ್ಟ ಆಗಿದೆ, ನೀನು ಎಷ್ಟು ಅನುಭವಿಸಿದೆಯಾ ನಿಮ್ಮ ಅಮ್ಮನ ಬಿಟ್ಟೋಗಿ ಅಂತ ನನಗೆ ಚೆನ್ನಾಗಿ ಗೊತ್ತು ವಿಕ್ರಮ್. ಆದರೆ ನಿನ್ನ ತಾಯಿ ಸಿಚುಯೇಷನ್ನು ನೀನು ಅರ್ಥ ಮಾಡ್ಕೋಬೇಕು. ಸತ್ಯ ನಿನಗೆ ಗೊತ್ತಿಲ್ಲ, ಅದಕ್ಕೆ ನೀನು ಈ ಥರ ಎಲ್ಲ ಮಾಡ್ತಿದ್ದೀಯ. ನಾನು ಇದನ್ನೆಲ್ಲ ಸರಿ ಮಾಡ್ತೀನಿ ವಿಕ್ರಮ್. ನಿನಗೆ ತಾಯಿಯ ಪ್ರೀತಿ ವಿಶ್ವಾಸ ಮಮತೆನ ನಾನು ಮತ್ತೆ ತಂದುಕೊಡ್ತೀನಿ ವಿಕ್ರಮ್ ಅಂತ ಹೇಳ್ಬಿಟ್ಟು ಮಲಗಿದ್ದ ಆ ವಿಕ್ರಮ್ನ ಕೈನ ತೊಗೊಂಡು ಮುತ್ತು ಕೊಡ್ತಾ ವಿಕ್ರಮ್ಗೆ ಹಂಗೆ ಹೇಳ್ತಾ ಇರ್ತಾಳೆ. ವಿಕ್ರಮ್ಗೆ ಇದು ಯಾವುದು ಗೊತ್ತಿರಲ್ಲ. ಪಾಪ ಶಕುಂತಲ ಬೇಕು ಅಂತ ಬಿಟ್ಟೋಗಿರಲ್ಲ ಅನ್ನೋ ಸತ್ಯ ನಮ್ಮ ವೇದಂಗೆ ಗೊತ್ತಾದಮೇಲೆ ನೆಕ್ಸ್ಟು ಅವನಿಗೆ ಇದನ್ನು ಯಾವ ರೀತಿ ಅರ್ಥೈಸ್ತಾಳೆ, ಇದನ್ನೆಲ್ಲ ನೋಡೋಣ ಇನ್ನೊಂದು ಸಂಚಿಕೆಯಲ್ಲಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.